ಎಲ್ರಿಗೂ ನಮಸ್ಕಾರ. 3 ದಿನದ ಮುಂಚೆ ನನಗೆಲ್ಲರೂ ಆಲ್ ದಿ ಬೆಸ್ಟ್ ಹೇಳ್ತಿದ್ರು. ಇವತ್ತು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಥಿಯೇಟ್ರಲ್ಲಿ ಜನರ ಮಧ್ಯೆ ಕೂತು ಸಿನಿಮಾ ನೋಡುವಾಗ ಆ ಕೇಳಿಸ್ತಾ ಇರೋ ನಗು, ಕೇಳಿಸದೇ ಇರೋ ಮೌನ, ಚಪ್ಪಾಳೆ ಸದ್ದು, ಶೋ ಮುಗಿದ ಮೇಲೆ ಗಂಡು ಹೆಣ್ಣು ಭೇದ ಇಲ್ಲದೆ ಎಲ್ಲರ ಕಣ್ಣಂಚಲ್ಲೂ ನನಗೆ ನೋಡಕ್ಕೆ ಸಿಗ್ತಿರೋ ನೀರು, ಇದು ನನಗೆ ಸಿಗ್ತಿರೋ ಆರ್ಗ್ಯಾನಿಕ್ ಫೀಡ್ಬ್ಯಾಕ್ ಅಂತ ನಾನು ಪ್ರಕಟಿಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ಬರೀವಾಗಲೇ ನಮಗೆ ಪ್ರಕಾಶ್ ಸರ್ ಹೇಳ್ತಿದ್ರು, ಅಂದರೆ ಜನ ಸ್ಟೋರಿ ಪಾಯಿಂಟ್ಸ್ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ, ಅಂದರೆ ಜೋಕ್ಸ್ಗೆ ಅಥವಾ ಇನ್ಯಾವುದೋ ಹ್ಯೂಮರ್ಗೆ ರೆಸ್ಪಾಂಡ್ ಮಾಡೋದು ಬೇರೆ. ಪ್ಲಾಟ್ ಪಾಯಿಂಟ್ಸ್ ಅಂತ ಇರುತ್ತೆ ಒಂದು ಸ್ಕ್ರೀನ್ ಪ್ಲೇ ಅಥವಾ ಒಂದು ರೈಟಿಂಗಲ್ಲಿ, ಅದಕ್ಕೆ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ. ದಟ್ ಈಸ್ ದ ರಿಯಲ್ ಸಕ್ಸಸ್ ಅಂತ. ಸೊ ಇವತ್ತು ತುಂಬ ಪಾಸಿಟಿವ್ ಅಟ್ಮಾಸ್ಫಿಯರಲ್ಲಿ ನಾವು ಕೂತಿದ್ದೀವಿ ಅಂದರೆ ಅದಕ್ಕೆ ಎಲ್ಲರೂ ಕಾರಣ. ಸೊ ಈ ಸಿನಿಮಾ ಮಾಡಿದ್ದೀನಿ, ಈ ಸಿನಿಮಾ ನನ್ನ ಮೂಲಕ ಆಗಿದೆ ಅನ್ನೋ ಆತ್ಮತೃಪ್ತಿ ನನಗಿದೆ. ಸೊ ಇನ್ನೂ ಹೆಚ್ಚು ಜನ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಾವು ಹೇಳೋದಕ್ಕಿಂತ ನೀವು ಹೇಳಿ, ಆಗ ಅದು ಹೆಚ್ಚು ರೀಚ್ ಆಗುತ್ತೆ. ಸೊ ಆದ್ದರಿಂದ ಇನ್ನೂ ಹೆಚ್ಚು ಜನ ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದರೆ ಆ್ಯಸ್ ಎ ರೈಟರ್ ಡೈರೆಕ್ಟರ್ ಅದು ನನ್ನ ಸೆಲ್ಫಿಶ್ನೆಸ್, ಅಂದರೆ ಇನ್ನೂ ಜಾಸ್ತಿ ಜನ ನೋಡಬೇಕು, ಇನ್ನೂ ಹೆಚ್ಚು ಜನರಿಗೆ ಅದು ಸರಿಯಾಗಿ ರೀಚ್ ಆಗಬೇಕು ಅನ್ನೋದು. ಸೊ ಆದ್ದರಿಂದ ಇದಕ್ಕೆ ಕಾರಣೀಕರ್ತರಾದಂಥ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಾನು ಅಂದರೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡೋಕ್ಕಿತ್ತು, ಸಾರಿ. ನಾವು ಅಂದರೆ ಎನಿ ಸಿನಿಮಾದು ಸಕ್ಸಸ್ ಅಂತಾಗಲಿ ಅಥವಾ ಓಕೆ ಆವ್ರೇಜ್ ಆಗಿ ಆಯಿತು ಅಂತಂದಾಗ ಅತಿ ಹೆಚ್ಚಾಗಿ ಯೂಶ್ವಲಿ ಅದು ಎಫೆಕ್ಟ್ ಆಗೋದು ಒಂದು ಪ್ರೊಡ್ಯೂಸರ್ಗೆ ಪ್ಲಸ್ ಸಿನಿಮಾದ ನಾಯಕ ನಟನಿಗೆ, ಅಂದರೆ ಮೇಲ್ ಆ್ಯಕ್ಟರಿಗೆ. ಇದು ನಿಮಗೆ ಫೈನಾನ್ಷಿಯಲಿ ಸಕ್ಸಸ್ ತಂದುಕೊಟ್ಟಿದೆಯಾ ಇಲ್ವಾ ನಮ್ಗೆ ಗೊತ್ತಿಲ್ಲ. ಐ ಆಮ್ ಅಸ್ಯೂಮಿಂಗ್ ಆಗಿರುತ್ತೆ. ಇನ್ನೂ ಬೆಟ್ರಾಗಿ ಆಗಬೇಕು. ಅಟ್ಲೀಸ್ಟ್ ನೀವು ಹಾಕಿರೋ ಒಂದು ಏನಿದೆ ಅದು ಅಟ್ಲೀಸ್ಟ್ ನೀವು ವಾಪಸ್ ತೊಗೊಂಡಿರ್ತೀರಾ ಅಂತ, ಪ್ರಾಫಿಟ್ ಇಲ್ಲ ಅಂತಂದ್ರೂ. ಬಟ್ ಯಾಕಂದರೆ ಇವಾಗ ಒಂದು ಸಿನಿಮಾ ಓಕೆ ಚೆನ್ನಾಗಾಗಲಿಲ್ಲ ಅಂದ ತಕ್ಷಣ ಅವ್ನಿಗೆ ಏನಪ್ಪ ಸಿನಿಮಾ ಸುಮಾರಾಗಾಯಿತು ಅಂತಂತಾರೆ. ಅದೇ ಚೆನ್ನಾಗಾಯ್ತು ಅಂದ್ರೂ ಹೀರೋನ್ ಇಟ್ಕೊಂಡೆ ಸರೌಂಡಿಂಗ್ ನಡೆಯುವಂಥದ್ದು, ಅಜಯ್ ರಾವ್ ಸಿನಿಮಾ ಸಖತ್ತಾಗಾಯ್ತಂತೆ ಅನ್ನೋ ಥರದಲ್ಲಿ. ಸೊ ಎರಡು ಎಫೆಕ್ಟ್ ಜಾಸ್ತಿ ಆಗೋದು ಹೀರೋಗೆ. ಆ್ಯಂಡ್ ನೀವು 2 ಪಾತ್ರ ನಿಭಾಯಿಸಿದ್ದೀರಾ, ಹೀರೋ ಆಗಿ ಆ್ಯಂಡ್ ಒಬ್ಬ ಪ್ರೊಡ್ಯೂಸರ್ ಆಗಿ. ಸೊ ಐ ಹೋಪ್ ಫೈನಾನ್ಷಿಯಲ್ ಸಕ್ಸಸ್ಗಿಂತ ಐ ಥಿಂಕ್ ವಿ ಹ್ಯಾವ್ ಆಲ್ ಗೇನ್ಡ್ ಅದರ್ ಕೈಂಡ್ ಆಫ್ ಸಕ್ಸಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ಐ ಹೋಪ್ ಯು ಮೇಕ್ ಲಾಟ್ಸ್ ಆಫ್ ಮನಿ ಆ್ಯಂಡ್ ಇನ್ನೂ ಒಂದಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ದಟ್ ವಿಲ್ ಬಿ ಹೆಲ್ಪ್. ಮತ್ತೆ ನಮಗೂ ಚಾನ್ಸ್ ಕೊಡೋದಕ್ಕೆ. ಪ್ರೇಕ್ಷಕ ಟಿಕೆಟ್ ಪರ್ಚೇಸ್ ಮಾಡಿರ್ತಾನಲ್ಲ, ಅವ್ನು ನಿರಾಶೆ ಆಗಿರ್ತಾನಲ್ಲ, ಅದು ಸಾಲ ಉಳ್ಕೊಂಡಿರುತ್ತೆ. ಆ ಸಾಲ ಇವತ್ತು ತೀರಿಸಿದ್ದೀನಿ. ಇವತ್ತಷ್ಟು ಹಿಂದೆ ಅವ್ರು ಏನೇನು ಬೇಸರ ಆಗಿದ್ರು ಅದೆಲ್ಲ ವಾಪಸ್ ಇವತ್ತದು ಸಂತೋಷಕ್ಕೆ ಟರ್ನ್ ಆಗಿದೆಯಲ್ಲ. ಇವತ್ತು ಪ್ರೇಕ್ಷಕರ ಸಾಲ ತೀರಿಸಿದ್ದೀನಿ. ನನ್ನ ಸಾಲ ಭಾಳ ಚಿಕ್ಕದದು. ನನಗೆ ಇವತ್ತು ಕೂಡ ದುಡ್ಡು ದುಡಿಯೋವಂಥ ಸಾಕಷ್ಟು ವಿಧಾನಗಳು ಗೊತ್ತಿದ್ದಾವೆ, ಮುಂದೆನೂ ಮಾಡುವಂಥ ಅವಕಾಶಗಳು ಸಾಕಷ್ಟಿದ್ದಾವೆ. ನನಗೆ ಇವತ್ತಿರೋದು ಒಂದೇ ಒಂದು ಧ್ಯೇಯ, ಒಂದೇ ಒಂದು ಗುರಿ, ಯುದ್ಧಕಾಂಡ. ಸರಿಯಾದ ರೀತಿಯಲ್ಲಿ ಮನಸ್ಸುಗಳಿಗೆ ತಟ್ಟಬೇಕು, ಮನಸ್ಸುಗಳು ಅದನ್ನು ಮೆಚ್ಚಬೇಕು. ಅದರಲ್ಲಿ ನಾವು ಗೆದ್ದಿದ್ದೀವಿ ಅಷ್ಟೇ. ಅದಕ್ಕಿಂತ ದೊಡ್ಡ ಗೆಲುವು ನನಗೆ ಬೇಕಾಗಿಲ್ಲ. ನನ್ನ ಮಗಳು ಇನ್ನೂ ನೋಡಿಲ್ಲ. ನನ್ನಿಬ್ಬರು ಹೆಣ್ಮಕ್ಳಿದೆ, ಅವರಿಬ್ಬರು ನೋಡಿಲ್ಲ. ನಾನು ಮನೇಲಿ ಹೇಳಿದೆ, ಅವ್ರಿಗೆ ಸ್ವಲ್ಪ ಬೇಸರ ಆಗಿರ್ಬೋದು. ಏನಂದೆ, ನನ್ನ ಹೆಂಡತಿಗೆ ಹೇಳಿದೆ, ನೋಡು ನಿನಗೆ ತುಂಬ ಇಷ್ಟ ಆಗುತ್ತೆ, ನಿನಗೆ ಕಣ್ಣಲ್ಲಿ ನೀರು ಬರೋದು ಗ್ಯಾರಂಟಿ. ಆದರೆ ನನ್ನ ಮಕ್ಕಳ ಬಗ್ಗೆ ಏನು ಹೇಳಲ್ಲ. ಯಾಕಂದರೆ ಒಂದು ಈ ಹೊಸ ಜನರೇಷನ್ಗೆ ಬಿಕಾಸ್ ಆಫ್ ಹೌ ದೇ ಹ್ಯಾವ್ ಗ್ರೋನ್ ಅಪ್, ನೀವು ಒಂದು ದಿನದಲ್ಲಿ ಒಂದು 12 to 15 hours ಆಫ್ ವಿಜುವಲ್ ಮೀಡಿಯಾ ನೋಡ್ತಾರೆ. ಇದು ನಾವು ವರ್ಷದಲ್ಲಿ, ನಾನು ಯಾವಾಗ ಹೇಳ್ತೀನಿ, 2 ಸಿನಿಮಾ ನೋಡ್ತಾ ಇದ್ವಿ. 4 hours ಆಫ್ ಮೂವಿಂಗ್ ಇಮೇಜಸ್ ನೋಡಿದ್ದೀವಿ ಅಷ್ಟೇ ಒಂದು ವರ್ಷದಲ್ಲಿ. ನೀವು 4 hours ಬಿಟ್ವೀನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ನೋಡಿರ್ತೀರ ಸ್ಕ್ರೀನ್ ಮೇಲೆ. ಸೊ ದ ವೇ ಯು ರಿಸೀವ್ ಇಟ್ ಈಸ್ ಡಿಫ್ರೆಂಟ್. ಅಂದರೆ ಅದರದ್ದು ಒಂದು ಸಿನಿಮಾದ ಮ್ಯಾಜಿಕ್, ಮೂವಿಂಗ್ ಇಮೇಜ್ದು ಮ್ಯಾಜಿಕ್ ಇರಲ್ಲ ನಿಮ್ಮ ತಲೆಯಲ್ಲಿ. ಸೊ ಬೇಗ ಕ್ರಿಟಿಕಲ್ ಆಗಿ ನೋಡೋದು, ಅಂದರೆ ಏಲಿನೇಟೆಡ್ ಆಗಿ, ಡಿಸೋಸಿಯೇಟ್ ಆಗಿ ನೋಡೋದಿರುತ್ತೆ. ನಾ ಹೇಳೋದು ಶರಣಾಗಬೇಕು ಕತೆಗೆ. ಶರಣಾಗಿ ನಿಮ್ಮನ್ನ ಯಾರು ಕೇಳ್ತಿಲ್ಲ ನಿಮ್ಮ ರಿವ್ಯೂ ಕೊಡೋದಕ್ಕೆ, ಆಯಿತಾ? ಪತ್ರಕರ್ತರಿಗೆ ನಮ್ಗೆ ಏನೇನೋ ಕಷ್ಟ ಇರುತ್ತೆ, ನಾವು ಮಾಡ್ತೀವಿ. ನಿಮ್ಗೆ ಯಾರು ಕೇಳ್ತಿಲ್ಲ, ನೀವು ಎಂಜಾಯ್ ಮಾಡಿ ಹೋಗಿ.
ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬರೋದು ಆನಂದನೇ, ನಮ್ಮ ಎಸ್ಥೆಟಿಕ್ಸಲ್ಲಿ ಆನಂದನೇ. ಆದರೆ ಸಿನಿಮಾನು ನೋಡ್ದೇನೆ ಒಂದು ಅನುಮಾನಗ್ರಸ್ತವಾಗಿ ಏನು ಮಾಡ್ತಾರೆ ನೋಡೋಣ, ಯಾಕೆ ಇಲ್ಲಿ ಕ್ಯಾಮ್ರಾ ಯಾಕೆ ಇಲ್ಲಿ ಮಾಡಿದ್ದಾರೆ, ಈ ಥರ ನೋಡ್ಕೊಂಡು ಕೂತಿದ್ರೆ ರಸಾನುಭವ ಅಥವಾ ಇವ್ರು ಹೇಳ್ದಂಗೆ ರಸೋತ್ಪತ್ತಿ ಎಲ್ಲಿಂದ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ಯಂಗರ್ ಜನ್ರೇಷನ್ ಒಂದು ಅಪೀಲ್ ಮಾಡ್ತೀನಿ. ಸಿ, ದ ಸಕ್ಸಸ್ ಆಫ್ ಅ ಫಿಲ್ಮ್ ಈಸ್ ಅಂಡರ್ ಮೆಷರ್, ಆದರೆ ಯುವರ್ ಸಕ್ಸಸ್ ಆಸ್ ಎ ವ್ಯೂವರ್ ಈಸ್ ಆಲ್ಸೋ ಅಂಡರ್ ಮೆಷರ್. ಅಂದರೆ ನಾನು ಹೇಳೋದು, ನಿಮಗೆ ಟು ಬಿ ಸಕ್ಸಸ್ಫುಲಿ ಎಮೋಟಿವ್ ಹ್ಯೂಮನ್ಸ್, ನೀವು ಸ್ವಲ್ಪ ಅದಕ್ಕೆ ಒದಗಬೇಕು, ನೀವು ಒಂದು ಅನುಭವಕ್ಕೆ ಒದಗಬೇಕು. ನೀವೇನು ಎಕ್ಸ್ಪರ್ಟ್ ಥರ ನೀವು ಸೋಷಿಯಲ್ ಮೀಡಿಯಲ್ಲಿ ಕಾಮೆಂಟ್ ಮಾಡೋದು ಅಗತ್ಯ ಇಲ್ಲ. ನಿಮಗೆ ಇಷ್ಟ ಬಂದ ಮೇಲೆ ನೀವೇನಾದ್ರು ಅದಕ್ಕೆ ಥೀಸಿಸ್ ಎಲ್ಲ ಬರೆಯೋದಕ್ಕೆ ರೆಡಿ ಇದ್ದರೆ ಬೇರೆ ಮಾತಾಯ್ತು, ಒಂದು 20 ಸತಿ ನೋಡಿ ಮಾಡಿ. ಇಲ್ಲದೇ ಇದ್ರೆ ಅನುಭವಕ್ಕೆ ನೀವು ಒಡ್ಕೋಬೇಕು, ಸಿಗಬೇಕು ನೀವು ಅದಕ್ಕೆ ಅಂತ ನಾನು ಯಂಗ್ ಪೀಪಲ್ಗೆ ನಾನು ಅಪೀಲ್ ಮಾಡ್ಕೊಳ್ತೀನಿ. ಪಾಪ ನನ್ನ ಮಕ್ಕಳು ಇನ್ನೂ ನೋಡಿಲ್ಲ, ನಾನು ಆರೋಪಿಸ್ಬಾರ್ದು. ಅಂದರೆ ನನಗೆ ಅವ್ರ ಬಗ್ಗೆ, ಯಂಗರ್ ಜನ್ರೇಷನ್ ಬಗ್ಗೆ ಅನುಮಾನ ಇದೆ. ಎಲ್ರಿಗೂ ನಮಸ್ಕಾರ. ಹಿಂದಿನ ಒಂದು ಪ್ರೆಸ್ ಮೀಟ್ ನಡೆದಾಗ, ಸಿನಿಮಾ ರಿಲೀಸ್ಗೆ ಮುಂಚೆ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ. ಏನಂತಂದರೆ, ಪ್ರೀವಿಯಸ್ ಪ್ರೆಸ್ ಮೀಟಲ್ಲಿ ನಾನೊಂದು ಮಾತು ಹೇಳಿದ್ದೆ, ನನ್ನ ಹೆಸರು ನೋಡಿ ನನ್ನ ಕೆಲಸ ಕಾಣಿಸೋದಿಲ್ಲ ಮೋಸ್ಟ್ಲಿ, ನನಗೆ ಅಷ್ಟು ನಂಬಿಕೆ ಇದೆ ಅಂತ. ಅದು ಇವತ್ತು ನಿಜ ಆಗಿದೆ. ಯಾಕೆ ಅಂತಂದರೆ ನಾವು ಒಂದು 3 ದಿನದಿಂದ ಥಿಯೇಟರ್ ವಿಸಿಟ್ಗೆ ಹೋಗ್ತಿದ್ವಲ್ಲ, ಕೊನೆಗೆ ಆ ಒಂದು ಮೆಸೇಜ್, ಒಂದು ಲೆಟರ್ ಬಂದು ಲೈಟ್ ಆನ್ ಆಗಿ ರೋಲಿಂಗ್ ಟೈಟಲ್ ಓಡ್ತಾ ಇದ್ರು, ಯಾರೂ ಕದಲ್ದಿರ ಸ್ಕ್ರೀನ್ ನೋಡ್ತಾ ಕೂತಿದ್ರು. ಇವ್ರು ಎಂಟರ್ ಆಗಿ ಒಂದು 10 ಸೆಕೆಂಡ್ ಆದ್ಮೇಲೆ ರಿಯಲೈಸ್ ಆದ್ಮೇಲೆ ಒಂದು ಜೋರಾಗಿ ಒಂದು ಕೂಗು, ಚಪ್ಪಾಳೆ ಬಂತು. ಅಂದ್ರೆ ದೇ ಆರ್ ಇನ್ ಟು ದ ಫಿಲ್ಮ್. ದಟ್ ಮೀನ್ಸ್ ಐ ಹ್ಯಾವ್ ಸಕ್ಸೀಡೆಡ್ ಮೋರ್ ದೆನ್ ವಾಟ್ ಐ ಎಕ್ಸ್ಪೆಕ್ಟೆಡ್, ಅಂಡ್ ಲೈಕ್ ದೇ ಆರ್ ಇನ್ ಟು ದ ಫಿಲ್ಮ್. ಯಾವ ಲೆವೆಲ್ಗೆ ಅಂತಂದ್ರೆ, ಆ ಎಮೋಷನ್ಸ್ನ ನೀವು ಈಗ ನೋಡಿದ್ರಿ, ತುಣುಕುಗಳಷ್ಟೇ. ನಾವು ರಿಯಲ್ ಅಲ್ಲಿ ನೋಡಿದ್ದು ಒಂಥರ ರೋಮಾಂಚನ ಆಗತ್ತೆ ಆ ರಿಯಾಕ್ಷನ್ಸ್ನ ನೋಡಿದ್ರೆ. ಸೊ ಅದೊಂದು ನನಗೆ ತುಂಬ ಖುಷಿ. ನಾನು ಅವತ್ತು ಹೇಳಿದ್ದು ಸುಳ್ಳಾಗಲಿಲ್ಲ ಅಂತ. ಸೊ ಖುಷಿ ಆಗ್ತಿದೆ, ನನ್ನ ಕೆಲಸ ಯಾರಿಗೂ ಗೊತ್ತಾಗ್ತಿಲ್ಲ ಅಂತ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಇನ್ನೊಂದು, ಸಿನಿಮಾ ರಿಲೀಸ್ ಹಾಕೋಕ್ಕೆ ಒಂದು 10 ದಿನಗಳ ಮುಂಚೆ ನಮ್ಮ ಮ್ಯಾನೇಜರ್ ಅಜಯ್ ಅವರ ಸ್ಟಾಫಿಗೆ ಹೇಳ್ತಿದ್ರು, ಇನ್ಮೇಲೆ ಟೈಮು 6 ಗಂಟೆ ಅಂತ ಹೋಗಂಗಿಲ್ಲಪ್ಪ, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ನಾನು ಅವತ್ತು ಹೇಳಿದ್ದೆ, 18ನೇ ತಾರೀಕುವರೆಗೂ ಸ್ವಲ್ಪ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ರು. ನಾನು ಹೇಳಿದೆ 18ನೇ ತಾರೀಕಲ್ಲ, ಅದು ಯಾವ ಇದ್ರಲ್ಲಿ ಹೇಳಿದ್ನೋ 22ನೇ ತಾರೀಕುವರೆಗೂ, 22ನೇ ತಾರೀಕು ನಾವು ಸಕ್ಸಸ್ ಮೀಟ್ ಮಾಡ್ತೀವಿ ಅಂತ ಹೇಳಿದ್ದೆ. ಅದು ಇವತ್ತು ನಿಜ ಆಗಿದೆ. ಇನ್ನೊಂದು ವಿಚಾರ, ನಾವು ರಿಲೀಸ್ಗೆ 3 ದಿನ ಮುಂಚೆ ನಾನು ಡೈರೆಕ್ಟರ್ ಪವನ್ ಅವರು ಇದು ಕಾಪಿ ಚೆಕ್ ಮಾಡ್ತಾ ಇದ್ವಿ, ಫೈನಲ್ QC. ಫಸ್ಟ್ ರೀಲಲ್ಲಿ ಯಾವುದೋ ಒಂದು ಫ್ರೇಮ್, ಏನೋ ಇದು ಕರಪ್ಟ್ ಫ್ರೇಮ್ ಇತ್ತು. ಸೊ ಆ ಒಂದು ಟೆನ್ಷನಲ್ಲಿ ಇನ್ನೂ ಈ ಫಸ್ಟ್ ರೀಲಲ್ಲೇ 1-2 ಕರಪ್ಟ್ ಫ್ರೇಮ್ ಇದೆಯಲ್ಲಪ್ಪ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ. ಸೆಕೆಂಡ್ ಹಾಫ್ ನೋಡುವಾಗ ನಾನು ಪಿಕ್ಚರ್ ಇಟ್ಟು ಬಿಡಿ ಅಂತ ಎದ್ದೋಗ್ಬಿಟ್ಟೆ. ಸರ್ ನೋಡಿ ಸರ್, 2 ಕಣ್ಣಿಂತ 4 ಕಣ್ಣು ನೋಡಬೇಕು, ಏನಾದರೂ ಜಂಪಿಂಗ್ ಆಗಿದ್ರೆ ಅಂತ ಹೇಳ್ತಿದ್ರು. ನಾನು ಹೇಳಿದೆ, ಡಸಂಟ್ ಮ್ಯಾಟರ್, ಅದು ಯಾವುದು ಕಾಣಿಸೋದಿಲ್ಲ, ಸಿನಿಮಾ ಹಿಟ್ಟು ಅಂತಂದೆ. ಸೊ ಅದು ನಿಜ ಆಯಿತು. ಐ ಆಮ್ ಸೋ ಗ್ರೇಟ್ಫುಲ್. ಏನೋ ನನ್ನ ಕರಿಯರಲ್ಲಿ ಹಿಟ್ಟು ಫ್ಲಾಪುಗಳು ಆಗಿದೆ, ಬಟ್ ಈ ಸಿನಿಮಾ ಇಟ್ಸ್ ಡಿಫ್ರೆಂಟ್. ಅಂದರೆ ಜನರಲಿ ಇದು ಒಂಥರ ಏನೋ ತುಂಬ ಕಾಮನ್ ಸ್ಟೇಟ್ಮೆಂಟ್ ಆಗೋಗಿದೆ ಈ ನಡುವೆ, ಡಿಫ್ರೆಂಟ್ ಅಂತ. ಬಟ್ ಇದು ನನಗೆ ತುಂಬ ಹತ್ತಿರವಾದಂಥ ಸಿನಿಮಾ. ನಾನು ಅಂದ್ಕೊಂಡಿದ್ದು ಎಲ್ಲ ಪಾಯಿಂಟ್ಸು ಅಲ್ಲಿ ಟಿಕ್ ಮಾರ್ಕ್ ಆಗಿದೆ. ಐ ಗೆಟ್ ಎಮೋಷನಲ್ ಅಬೌಟ್ ಇಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾವು ಲೈಕ್ ವೆರಿ ಬಿಗಿನಿಂಗಿಂದ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಇದನ್ನು ಯಾವುದನ್ನು ಮೈಂಡಲ್ಲಿ ಇಟ್ಕೊಂಡು ಆ್ಯಕ್ಚುಲಿ ನಾವು ಶೂಟ್ ಮಾಡಲ್ಲ. ಐ ಮೀನ್ ನಮಗೆ ಐಡಿಯಾನೂ ಇರಲ್ಲ. ಬೇಸಿಕಲಿ ನಾವು ಸಿನಿಮಾಟೋಗ್ರಫರ್ಸ್ ಆಗಿ ನಾಳೆ ದಿನ ಹಿಟ್ ಹೆಂಗಿರುತ್ತೆ, ಸೋಲ್ ಹೆಂಗಿರುತ್ತೆ, ಇದನ್ನು ಯಾವುದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿ ಶೂಟ್ ಮಾಡಿರಲ್ಲ. ಸಿನ್ಸ್ ನಾನು ಬಿಗಿನರ್ ಆಗಿರೋದ್ರಿಂದ, ಆ್ಯಂಡ್ ಅಜಯ್ ಸರ್ ಆಪರ್ಚುನಿಟಿ ಕೊಟ್ಟು, ಆ್ಯಂಡ್ ಪವನ್ ವೆರಿ ಬ್ಯೂಟಿಫುಲ್ ಸ್ಟೋರಿ ಮಾಡಿ, ನಿಮ್ಮ ಎಲ್ಲರ ಜೊತೆ ನಾನು ಆ್ಯಕ್ಟ್ ಮಾಡಿ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಲ್ಲಿ ಬಂದು ಕೂತ್ಕೊತೀನಿ 22ನೇ ತಾರೀಕು ಅಂತ. ಪ್ರೀವಿಯಸ್ ಪ್ರೆಸ್ ಮೀಟಿಗೆ ಬಂದಾಗಲೂ ಮೇ ಬಿ ನನಗೆ ಐಡಿಯಾ ಇದ್ದಿಲ್ಲ. ನಾವು ಬ್ಲ್ಯಾಂಕ್ ಆಗಿರ್ತೀವಿ,
ಟಕ್ಕಂತ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ಇನ್ನೊಂದೆಲ್ಲೋ ಕ್ಯಾಮ್ರಾ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ. ಸೊ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಫ್ರಾಂಕ್ಲಿ ನಾನು ಅಜಯ್ ಸರ್ ಫೋನ್ ಕೂಡ ಮಾಡಿಲ್ಲ 18ನೇ ತಾರೀಕು ಆದಾಗಿಂದ. ಅಂದ್ರೆ ಎಲ್ಲಿರ್ತಾರೆ, ಏನ್ ಮಾಡ್ತಿರ್ತಾರೆ, ಬಿಸಿ ಇರ್ತಾರೆ, ಸೋಷಿಯಲ್ ಮೀಡಿಯಲ್ಲಿ ನೋಡ್ಕೊಂಡೆ ನಾನು ಎಂಜಾಯ್ ಮಾಡ್ತಿದ್ದೆ. ಬಟ್ ಇವತ್ತು ಇಲ್ಲಿ ಬಂದು ಕೂತಿದ್ದು ಫಾರ್ ಮೈ ಕೆರಿಯರ್, ನಾನು ಒಬ್ಬ ಸಿನಿಮಾಟೋಗ್ರಾಫರ್ ಅಂತ ಔಟ್ಸೈಡ್ ಇಂಡಸ್ಟ್ರಿಗೆ ತೋರಿಸ್ಕೊಳಕ್ಕಾಗಿದ್ದು ನಿಮ್ಮ ಯುದ್ಧಕಾಂಡದಿಂದ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೋಲ್ ಟೀಮ್ ಅಂಡ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜನಕ್ಕೆ ಇಷ್ಟು ರೀಚ್ ಮಾಡ್ತಿದ್ದೀರಾ. ಫರ್ದರ್ ಡೇಸಲ್ಲಿ ಎಲ್ಲರಿಗೂ ಎಲ್ಲ ಇದೇ ಹೆಲ್ಪ್ ಮಾಡಿ ಕನ್ನಡನ ತಿರ್ಗಾ ಮೇ ಬಿ ಎಲ್ಲಿಗೆ ಹೋಗಿತ್ತು ಅಲ್ಲಿಂದ ವಾಪಸ್ ತಗೊಂಬಂದು ನಿಲ್ಲಿಸ್ಬೋದು ಅಂತ ಅನ್ಸುತ್ತೆ ಸರ್, ಮೇ ಬಿ ಯುದ್ಧಕಾಂಡದಿಂದ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಪ್ರಕಾಶ್ ಸರ್, ಅವತ್ತು ನಾನು ಹೇಳ್ದಂಗೆ ನನ್ನ ಫಸ್ಟ್ ಕಮರ್ಷಿಯಲ್ ಸಿನಿಮಾ ಅಂದಿದ್ದೆ ಆ್ಯಂಡ್ ಸಕ್ಸಸ್ಫುಲಿ ಆಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ಒಂದು 2-3 ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಏನಂದರೆ, ಯಾವುದಾದ್ರೂ ಬೇರೆ ಭಾಷೆ ಸಿನಿಮಾ ರಿಲೀಸ್ ಆದಾಗ ಎಲ್ಲ ಗೊತ್ತಿರೋ ಕಾಂಟ್ಯಾಕ್ಟ್ಸಲ್ಲಿ ಅವರ ಸ್ಟೇಟಸ್ಗಳಲ್ಲಿ ಆ ಸಿನಿಮಾದು ಫೋಟೋಗಳು ನೋಡ್ತಿದ್ದೆ. ನಂಗೆ ತುಂಬ ಅನ್ಸೋದು, ನಮ್ಮ ಸಿನಿಮಾದ ಯಾರು ಸ್ಟೇಟಸ್ಸೇ ಹಾಕ್ಕೊಡಲ್ವಲ್ಲ ಗುರು ಅಂತ. ಸೊ ನಿನ್ನೆ ಮೊನ್ನೆಯಿಂದ ಎಲ್ಲ ನೋಡಿದ್ರು ಯುದ್ಧಕಾಂಡ ಅದು ಓಪನಿಂಗ್ ಟೈಟಲ್ ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಗ್ತಿದೆ. ಅದು ನಾನು ಒಂದು 4 ವರ್ಷದ ಹಿಂದೆ ಯಾರೋ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡೋಕ್ಕೆ ಬನ್ನೇರುಘಟ್ಟ ರೋಡಲ್ಲಿ ಅವ್ರ ಹತ್ರ ನಾನು ನಂಬರ್ ಸೇವ್ ಮಾಡ್ಕೊಂಡಿದ್ದೆ ಅವ್ರದ್ದು, ಫಾಸ್ಟ್ಯಾಗ್ ಅಂತಲೇ, ಇವಾಗಲೂ ಹಾಗೆ ಇದೆ. ಅವರು ನನಗೆ ಮೆಸೇಜ್ ಮಾಡಿದರು, ಸರ್ ಸಿನಿಮಾ ನೋಡಿದೆ ಸೂಪರ್ ಅಂತ. ನನಗೆ ಅವಾಗ ತುಂಬ ಆರ್ಗ್ಯಾನಿಕ್ ರೀಚ್ ಆಗಿದೆ ಅದು ಸಿನಿಮಾ ಅನಿಸ್ತು. ಬಿಕಾಸ್ 4 ವರ್ಷದಿಂದ ರೀಚ್ ಔಟ್ ಆಗ್ತಿಲ್ದಿರೋ ಅವ್ರು ಮೆಸೇಜ್ ಮಾಡಿದ್ದಾರೆ ಅಂದರೆ ಅಂತ ಖುಷಿ ಆಯಿತು. ಆ್ಯಂಡ್ ನಿನ್ನೆ ಬಿಗ್ ಬಾಸ್ಕೆಟಲ್ಲಿ ಏನೋ ಆರ್ಡರ್ ಹಾಕಿದ್ದೆ, ಅವರು ಸಂಜೆ ಹೋಗ್ತಾ ಇದ್ದೀನಿ ಗುರು ಯುದ್ಧಕಾಂಡ ಸೂಪರ್ ಆಗಿದೆ ಅಂತ. ನನಗೆ ಫುಲ್ ಖುಷಿ ಆಗೋಯ್ತು, ಓ ಸರಿ ಇದು ಎಲ್ಲ ಕಡೆ ರೀಚ್ ಆಗಿದೆ ಅಂತ. ಆ್ಯಂಡ್ ನನಗೆ ತುಂಬ ಜನ ಸ್ಟೂಡೆಂಟ್ಸ್ಗಳಿದ್ದಾರೆ, ಎಲ್ಲ ಲೈಕ್ ತಮಿಳ್ ಆ್ಯಂಡ್ ಮಲಯಾಳೀಸ್. ಅವರೆಲ್ಲ ಹಿಂಗೆ ಅಂದರೆ, ಸಾರ್ ಕನ್ನಡ ಫಿಲ್ಮ್ಸ್ ಹೂ ವಿಲ್ ಅಂಡರ್ಸ್ಟ್ಯಾಂಡ್ ಸರ್, ಇಟ್ ವಿಲ್ ನಾಟ್ ಬಿ ನೈಸ್ ಅಂತ ಅವ್ರದ್ದೊಂದು ಪರ್ಸೆಪ್ಷನ್, ಅಪಾರ್ಟ್ ಫ್ರಮ್ ಒಂದು 2-3 ದೊಡ್ಡ ಸಿನಿಮಾಗಳು ಬಿಟ್ಟು. ಬಟ್ ನನ್ನ ಸರ್ಪ್ರೈಸ್ಗೆ ಅವರೇ ಬುಕ್ ಮೈ ಶೋ ಅಲ್ಲಿರೋ ರೇಟಿಂಗ್ ನೋಡಿ, ಟ್ರೆಂಡಿಂಗ್ ನೋಡಿ, ಅವರೇ ಹೋಗಿ ಸಿನಿಮಾ ನೋಡಿ ವಿಡಿಯೋಸ್ ಆ್ಯಂಡ್ ಫೋಟೋಸ್ ಕಳಿಸಿದ್ದಾರೆ, ಸೂಪರ್ ಆಗಿದೆ ಸಿನಿಮಾ ಅಂತ. ಸೊ ಐ ಥಿಂಕ್ ಇದು ತುಂಬ ಪರ್ಸನಲಿ ನನಗೆ ತುಂಬ ಖುಷಿ ಕೊಟ್ಟ ವಿಚಾರ. ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ಸರ್, ಪ್ರಕಾಶ್ ಸರ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಹೇಳಿದರು ಅಬೌಟ್ ಕ್ರಿಟಿಕ್ಸ್ ಆ್ಯಂಡ್ ರಿವ್ಯೂಸ್. ಅದು ಮ್ಯೂಸಿಕ್ ವಿಚಾರ ಬಂದಾಗ್ಲೂ ಐ ವುಡ್ ಲೈಕ್ ಟು ಗಿವ್ ಆಲ್ ದ ಕ್ರೆಡಿಟ್ಸ್ ಟು ದ ಡೈರೆಕ್ಟರ್. ಬಿಕಾಸ್ ಈಗ ಒಂದು ಸಿನಿಮಾಗೆ ಎಷ್ಟು ಮ್ಯೂಸಿಕ್ ಬೇಕು, ಎಷ್ಟು ಬೇಡ, ಕಂಪ್ಲೀಟ್ ಅವರ ಅಂಡರಲ್ಲಿರುತ್ತೆ. ಸೊ ವಿನ್ ಆದರೆ ಮ್ಯೂಸಿಕ್ ಡೈರೆಕ್ಟರ್, ಇಟ್ ಈಸ್ ಬಿಕಾಸ್ ಆಫ್ ದ ಡೈರೆಕ್ಟರ್ ಆ್ಯಂಡ್ ದ ವಿಷನ್. ಸೋತ್ರು ಇಟ್ ಈಸ್ ಬಿಕಾಸ್ ಆಫ್ ಸೊ ಬಿಕಾಸ್ ಇವಾಗ ಅವ್ರು ನನಗಿಲ್ಲಿ ಬೇಡ ಅಂದರೆ ವಿ ಆರ್ ನಾಟ್ ಸಪೋಸ್ ಟು ಪುಟ್ ಎನಿಥಿಂಗ್ ಇರ್ರೆಸ್ಪೆಕ್ಟಿವ್ ನೀವು ಮ್ಯೂಸಿಕ್ ಡೈರೆಕ್ಟರ್ ವಾಟ್ ಎವರ್. ಬಟ್ ಈ ಕಾಲ್ ತಗೊಳ್ಳೋದು ಸೊ ಡೈರೆಕ್ಟರ್. ಆ್ಯಂಡ್ ಇದರಲ್ಲಿ ಪವನ್ ಅವ್ರಿಗೆ ಆ್ಯಂಡ್ ಅಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಟು ದ ಎಂಟೈರ್ ಟೀಮ್, ಎಲ್ಲ ಪಾಸಿಟಿವ್ ರಿವ್ಯೂಸ್ಗೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಈಗ ಒಂದು ಸಿನಿಮಾದಲ್ಲಿ ನಾವು ಆ್ಯಕ್ಟಿಂಗಲ್ಲಿ ಎಷ್ಟು ಮಾಡಬೇಕು, ಎಷ್ಟು ಪುಷ್ ಮಾಡಬೇಕು, ಮತ್ತು ಎಷ್ಟು ಒಳ್ಳೆ ಮಲಯಾಳಂ ಸಿನಿಮಾ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ ನಾವು. ಅಂದರೆ ಎಷ್ಟು ರೀಚ್ ಆಗುತ್ತೆ, ನಾವು ತೀವ್ರತೆ ಅಂತ ಹೇಳಿದ್ನಲ್ಲ, ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಗೊತ್ತಿರೋಲ್ಲ. ಅಂದರೆ ಅದು ಕ್ವಾಂಟಿಟಿನಲ್ಲಿ ಕ್ವಾಲಿಟಿನಲ್ಲಿ ಡಿಫ್ರೆನ್ಸ್ ಆಗೋ ಥರದ್ದು ಇರಬಾರ್ದು ಅದು. ಸೊ ನಮ್ಮ ರಸ, ಧ್ವನಿ, ಔಚಿತ್ಯ ಎಷ್ಟು ಅದರಲ್ಲಿ ಉಚಿತ ಅನ್ನೋದು ಯೋಚನೆ ಮಾಡ್ತಾ ಇರಬೇಕು. ನಮ್ಮ ಕಲೆಯಲ್ಲಿ ರಸ, ಧ್ವನಿ, ಔಚಿತ್ಯ ಇದಿರಬೇಕು. ಅದಕ್ಕೆ ಧ್ವನಿ ಅಂದರೆ ನಾನು ಹೇಳೋದು ಬೇರೆ ಅರ್ಥ ಇದೆ ಅದಕ್ಕೆ. ಅಂದರೆ ಒಂದು ಪದ ಬಳಕೆಯಲ್ಲಿ ಅಥವಾ ಒಂದು ಕಾಸ್ಟ್ಯೂಮ್ನ ನೀವು ಹಾಕ್ಕೊಂಡ್ರೆ ಅದರ ಕಲರು, ಒಂದು ಜಸ್ಚರಲ್ಲಿ ಅದಕ್ಕೊಂದು ಚರಿತ್ರೆ ಇರುತ್ತೆ. ಅದು ಮಾಡಿದ್ರೆ ಹೊರಟೋ ಅಲ್ವೋ ಅನ್ನೋ ಥರದ್ದು ಏನೇನೋ ಇರುತ್ತಲ್ಲ, ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತೀವಿ. ಬಟ್ ಮ್ಯೂಸಿಕಲ್ಲಿ ಎಷ್ಟು ಕ್ರಿಟಿಕಲ್ ಅಂದರೆ ಅದು ನಮ್ಮ ಪ್ರಜ್ಞೆಗೆ ಬರೋ ಥರದ್ದಲ್ಲ. ಅದು ರೆಕಾರ್ಡಿಂಗ್ನ ಹೇಳ್ತಾ ಇರೋದು. ಸಾಂಗ್ ಬರುತ್ತೆ, ಒಂದು ಮೆಲೋಡಿ ಬರುತ್ತೆ, ಅಂದರೆ ರೆಕಾರ್ಡಿಂಗಲ್ಲಿ ಸೌಂಡ್ ಜೊತೆ ನೀವು ಮ್ಯೂಸಿಕ್ ಇಸ್ ಸೌಂಡ್ ಅದರಲ್ಲಿ ಮಿಕ್ಸ್ ಮಾಡ್ತಿರಲ್ಲ, ಥರ್ಡ್ ಲೇಯರ್ ಅದು ಮಾಡಬೇಕಾದ್ರೆ ಎಷ್ಟು ಇಡಬೇಕು ಬಿಡಬೇಕು ಅನ್ನೋದು ಇರ್ತಲ್ಲ. ಕೆಲವು ಸಮಯ ಅದು ನಮಗೆ ಬರುತ್ತೆ, ಮ್ಯೂಸಿಕ್ ಇದೆ ಅಂತ ತುಂಬ ಇರಿಟೇಟಿಂಗ್ ಆಗಿರುತ್ತದೆ. ನಾನು ಯಾವ ಪಿಕ್ಚರ್ ಹೆಸರು ಹೇಳಲ್ಲ, ಪಾಪ ಎಲ್ಲರೂ ಈ ಥರ ಕಷ್ಟಪಟ್ಟಿರ್ತಾರೆ. ಈ ಸಿನಿಮಾದಲ್ಲಿ ಒಂದು ಆಪ್ಟಿಮಮ್ನ ಒಂದು ಅಚೀವ್ ಮಾಡಿರೋದು ನಿಜ. ಐ ಕಂಗ್ರ್ಯಾಚುಲೇಟ್ ಯು ಫಾರ್ ದ್ಯಾಟ್. ಇವಾಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತಲ್ಲ, ಇದೇ ಥರ ನಿರ್ಮಾಪಕರ ಮೇಲೆ ಒಂದು ಅತ್ಯಾಚಾರ ಇದೆ. ನಾವು ಹೋರಾಟ ಮಾಡ್ತಿರೋದು ಓಕೆ, ಇಲ್ಲಿ ಹೆಣ್ಮಕ್ಳು ಒಂದು ಅತ್ಯಾಚಾರ ಅನ್ನೋ ವಿಚಾರ ಇಟ್ಕೊಂಡು, ಬಟ್ ಅದ್ರದ್ದು ರಿಸಲ್ಟ್ ಏನಾಗಬೇಕಾಗಿದೆ ಅಂತಂದರೆ ಮನಸ್ಸುಗಳು ಸ್ವಚ್ಛ ಆಗಬೇಕಾಗಿದೆ. ಆ ಥರ ಕೃತ್ಯ ಮಾಡೋರು ಕ್ರಿಮಿನಲ್ಸ್ ಏನಿದ್ದಾರಲ್ಲ ಅವ್ರು ಸುಧಾರಣೆ ಆಗಬೇಕಾಗಿದೆ. ಇದಕ್ಕೆ ಎಲ್ಲ ಏನು ಪರಿಹಾರ ಅಂತಂದರೆ ನೇಷನ್ ಕ್ಲೀನ್ ಆಗಬೇಕು ಅಂದರೆ
ಯೋಚನೆ ಮಾಡೋ ರೀತಿ, ಭಾವನೆ, ಆಮೇಲೆ ಎಂಪತಿ ಅಂತೀವಿ. ನೀವು ಏನು ಕಷ್ಟದಲ್ಲಿ ಹೋಗ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ, ನಾನು ಅದು ಅರ್ಥ ಮಾಡಿಕೊಂಡು ನಿಮಗೆ ಅನುಸರಿಸಿ ನಿಮ್ಮ ಜೊತೆ ನಾನು ಕಾಂಪ್ರಮೈಸ್ ಆಗಿರೋದು ಆ್ಯಕ್ಚುಲಿ ಹ್ಯುಮ್ಯಾನಿಟಿ. ನಿಮ್ಮ ಒಳಗಡೆ ಏನು ನಡೀತಾ ಇದೆ, ನೀವು ಯಾಕೆ ಇಷ್ಟು ಭಾವುಕರಾಗ್ತಾ ಇದ್ದೀರ ಅಂತ ನಿಮ್ಮನ್ನು ತಿಳ್ಕೊಳ್ಳೋಂಥ ಸಾಮರ್ಥ್ಯನೇ ನನಗೆ ಇಲ್ಲ ಅಂತಂದರೆ ಅವನಿಗೆ ಮನುಷ್ಯತ್ವ ಇಲ್ಲ. ಸೊ ಇಲ್ಲಿ ಕೂಡ ನಾವು ಸಮಾಜದಲ್ಲಿ ಬರೀ ಹೆಣ್ಮಕ್ಳಾಗಿರ್ಬೋದು, ಒಂದು ಬಡತನ ಆಗಿರ್ಬೋದು, ಒಂದು ಜಾತಿ ವಿಚಾರದಲ್ಲಾಗಿರ್ಬೋದು, ಒಂದು ಅನ್ಎಂಪ್ಲಾಯ್ಮೆಂಟ್ ವಿಚಾರ ಆಗಿರ್ಬೋದು, ಸಾಕಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ. ಅದೆಲ್ಲದಕ್ಕೂ ಒಂದು ಒಳ್ಳೆ ಮನಸ್ಸುಗಳು ಸ್ಪಂದಿಸಿ ಎಲ್ಲರೂ ಹ್ಯೂಮನ್ಸ್ ಆಗಬೇಕಾಗಿದೆ. ಇವಾಗ ಪೈರಸಿ ಬರ್ತಾ ಇದೆ ಅಂತಂದ್ರೆ ಅವ್ರಿಗೆ ಕೂಡ ಈ ಸಿನಿಮಾ ಅನ್ವಯ ಆಗುತ್ತೆ. ಅವರವರೇ ತಿಳ್ಕೋಬೇಕು. ಒಬ್ಬ ನಿರ್ಮಾಪಕ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾನೆ, ಅದು ಅವನ ಅಧಿಕಾರ ಅಲ್ಲ, ಅವನ ಹಕ್ಕಲ್ಲ, ಅದು ದರೋಡೆನೇ, ಅದು ಇಟ್ಸ್ ಡಕೈಟಿ. ಅದು ಅವನು ಹೆಂಗೆ ಸುಧಾರಿಸ್ಬೇಕು? ಅವನು ಕೂಡ ಟೆಲಿಗ್ರಾಮ್ನಲ್ಲಾದರೂ ಅಟ್ಲೀಸ್ಟ್ ಸಿನಿಮಾ ನೋಡಿ ಅವ್ನು ತಿಳ್ಕೋಬೇಕು. ಪೈರಸಿನಲ್ಲಾದರೂ ಅವ್ನು ನೋಡಿ ತಿಳ್ಕೋಬೇಕು, ನಾನು ಮಾಡ್ತಿರೋ ತಪ್ಪು ಡಿಲೀಟ್ ಮಾಡಿಬಿಡ್ತೀನಿ ಅಂತ ಅಷ್ಟೇ. ಅದಕ್ಕೆ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ನಾನೊಂದು ಹೇಳ್ತೀನಿ ಕೇಳಿ. ಈ ಹ್ಯಾರಿ ಪಾಟರ್ ಸೀರೀಸ್ ಬರೋದಲ್ಲ, ಒಂದು ಕಾಲದಲ್ಲಿ ಎಲ್ಲ ಮಕ್ಕಳು ಅದನ್ನು ಓದೋರು. ನನ್ನ ಮಗಳೂ ಓದ್ತಾ ಇದ್ಲದು. ಆಮೇಲೆ ಯಾವುದೋ ಒಂದು 5ನೇ ಬುಕ್ಕೋ ಏನೋ ಅದರದ್ದು ನಾವು ನಾಗೇಶ್ವರಿಗೆ ಹೋಗಿ ನಾವು 4th ಬ್ಲಾಕಲ್ಲಿ ಬುಕ್ ಮಾಡಿದ್ವಿ. ಒಂದು 2-3 ತಿಂಗಳ ಮುಂಚೆನೇ ಬುಕ್ ಮಾಡಬೇಕು, ನಮ್ಗೆ ಬೇಕು ಕಾಪಿ ಅಂತ. ಆಗ ನನ್ನ ಮಗಳನ್ನ ಕೇಳಿದೆ, ನಿನ್ನ ಫ್ರೆಂಡ್ಸ್ ಎಲ್ಲ ಇದು ರಿಲೀಸ್ ಮುಂಚೆನೇ ಅದು ಪೈರೇಟೆಡ್ ಕಾಪಿ ಇತ್ತು ಎಲ್ಲರ ಹತ್ರ. ನಾನು ಹೇಳಿದೆ, ನೀನು ತೊಗೊಳ್ಳಲ್ವ? ಅವಳು ನನ್ನ ಮಗಳು, ಆಗ 11 ವರ್ಷನೇ ಅವಳಿಗೆ. ಅವಳು ಹೇಳಿದ್ದವಳು, ಅದು ನಾನು ಹ್ಯಾರಿ ಪಾಟರ್ ಅಭಿಮಾನಿ, ನಾನು ಅವನು ಮಾಡದೇ ಇರೋ ಕೆಲಸನ ನಾನು ಮಾಡೋದಿಲ್ಲ ಅಂತ ಹೇಳೋದು. ಅದು ನಿಜ. ಅದು ಹೇಳಿದ್ರೆ ಜನ ತಿದ್ಕೋಬೇಕು, ಸರಿ ಇಲ್ಲ ಅಂತ ಅನ್ಕೋಬೇಕು. ಅವರು ಜನರು ತಮ್ಮ ಮನಸ್ಸು ಮುಟ್ಕೊಂಡು ಪ್ಲೆಡ್ಜ್ ಮಾಡಬೇಕು, ತಮಗೆ ತಾವೇ ಪ್ರಮಾಣ ಮಾಡ್ಕೋಬೇಕು. ಯಾರೋ ಒಬ್ಬ ಪೈರಸಿ ಮಾಡ್ತಿರೋದು, ಅಥವಾ ಬೆರಳೆಣಿಕೆ ಜನ, ಒಂದು 10 ಜನ ಮಾಡ್ಬೋದು, ಅಂದ್ರೆ 100 ಜನ ಮಾಡ್ಬೋದು. ಸಿನಿಮಾ ನೋಡೋಂಥ ಕೋಟ್ಯಾಂತರ ಜನ ಇದ್ದಾರಲ್ಲ, ಅವರು ಪ್ಲೆಡ್ಜ್ ಮಾಡ್ಕೋಬೇಕು, ನಾವು ಪೈರಸಿ ನೋಡಲ್ಲ ಅಂತ. ಸರ್ ಹೇಳ್ದಂಗೆ ನಮ್ಮ ಕೆಲಸಕ್ಕೆ ಅವರು ಶ್ಲಾಘನೀಯ ಅಂತ ಹೇಳಬೇಕು ಅಂತಂದರೆ, ಅದನ್ನು ಪ್ರಶಂಸೆ ಕೊಡಬೇಕು ಅಂತಂದರೆ ಎಲ್ಲಿ ನೋಡಬೇಕು ಅಲ್ಲೇ ನೋಡಲಿ. ಅವನು ಪೈರಸಿ ಮಾಡಿದವನು ಎಷ್ಟು ತಪ್ಪಿತಸ್ಥಾನೋ, ಆ ಪೈರೇಟೆಡ್ ಸಿನಿಮಾ ನೋಡೋನು ಅಷ್ಟೇ ದೊಡ್ಡ ತಪ್ಪಿತಸ್ಥ. ಅದು ಜನ ಪ್ಲೆಡ್ಜ್ ಮಾಡ್ಕೊಂಡು ಪ್ರಾಮಿಸ್ ಮಾಡ್ಬೇಕು, ನಾವು ಇದನ್ನು ನೋಡಲ್ಲ ಅಂತ. ಅಷ್ಟೇ ಅದಕ್ಕೆ ಪರಿಹಾರ ಇರೋದು. ಅದಕ್ಕೆ ಬೇರೆ ಏನು ನನಗೆ ದಾರಿ ಏನೂ ಕಾಣ್ತಾ ಇಲ್ಲ. ಪ್ರಾಸೆಸ್ ಅಂತಂದರೆ ಅದಕ್ಕೆ ಆದಂಥ ಒಂದು ಗ್ರೌಂಡ್ ವರ್ಕ್ಗಳು ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ನಾನು ರೀಚ್ ಆಗಬೇಕು ಆಗ್ತಾ ಇದ್ದೀನಿ. ಅದಕ್ಕೆ ಅಂತಲೇ ನಾನೊಂದು ರಾಜಕಾರಣಿಗಳಿಗೆ ಶೋ ಮಾಡಿದ್ದೆ, ಜನರಿಗೆ ತೋರ್ಸೋಕ್ಕೂ ಮುಂಚೆ. ಅವರು ಅದನ್ನು ನೋಡಿ ಅವರವರ ಕ್ಷೇತ್ರದಲ್ಲಿ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ತಲುಪಿಸ್ಲಿ ಅಂತ. ಬಟ್ ಅವತ್ತದು ಒಂದು ಬೇಸರ ಸಂಗೀತ, ಬೆರಳೆಣಿಕೆ ಅಷ್ಟು ಜನ ಬಂದರು ಅವತ್ತು. ಅಲ್ಲ, ಸೆಷನ್ ಇತ್ತು. ಅದೇ ನಾನು ಹೇಳ್ತಿರೋದು, ಅವರಿಂದ ತಪ್ಪಂತಲ್ಲ, ನನ್ನ ಬೇಸರ ಸಂಗೀತ ಅಂದರೆ ತಲುಪ್ಸೋಕ್ಕಾಗಲಿಲ್ಲ ಅವತ್ತು. ಅದು ರಾಂಗ್ ಡೇ ಇತ್ತು, ಇನ್ನೊಂದು ಯಾರನ್ನೂ ದೋಷಿಸ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅವತ್ತಿನ ದಿನ ಬೇಸರ. ಬಟ್ ಮತ್ತೆ ಅದು ಆ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಅಂದರೆ ಒಬ್ಬನಿಂದನೇ ಸಾಧ್ಯ ಇಲ್ಲ. ಆ ಒಂದು ಪೊಸಿಷನಿಗೆ, ಪ್ರೆಸಿಡೆಂಟ್ಶಿಪ್ ಅನ್ನೋ ಪೊಸಿಷನಿಗೆ ಈ ವಿಚಾರ ತಲುಪಬೇಕು ಅಂದರೆ ಅದು ಬಹುಸಂಖ್ಯೆನಲ್ಲೇ ಆಗಬೇಕು. ಅದನ್ನು ಹೋಗಿ ಅಲ್ಲಿ ಸ್ಕ್ರೀನ್ ಮಾಡಬೇಕು. ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ನಾವು ನೋಡಬೇಕು. ಎಸ್, ಅದೊಂದು ಪಾಯಿಂಟ್. ಕರೆಕ್ಟ್. ಎಲ್ಲ ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಹಾಂ ಹಾಂ ಶೋರ್. ಅಲ್ಲ, ಆ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯಗಳು ಖಂಡಿತ ನನಗೆ ತಲುಪಿಸಿ, ಖಂಡಿತ ಅದಕ್ಕೊಂದು ಚರ್ಚೆ ಮಾಡೋಣ. ಡೆಫಿನೆಟ್ಲಿ.